ಯೂಟ್ಯೂಬ್ ಚಾನಲ್ ಕತೆ ನೋಡೋಣ. ಒಂದು ಹಳ್ಳಿಯಲ್ಲಿ ರಾಮು ಎಂಬ ಪುಟ್ಟ ಹುಡುಗ ಇದ್ದನು. ರಾಮು ನನಸು ಮಾಡಿದ ಒಂದು ವಿಶಿಷ್ಟ ಗುಣ ಇತ್ತು. ಅವನು ಯಾವಾಗಲೂ ನಗುತ್ತಿದ್ದ. ಅವನು ಒತ್ತಡಕ್ಕೀಡಾದರೂ, ಕೋಪ ಬಂದರೂ, ಯಾವುದೇ ಸಮಸ್ಯೆಗಳು ಎದುರಿಸಿದರೂ ಅವನು ನಗುತ್ತಿದ್ದ. ಆದರೆ ಈ ನಗು ಎಲ್ಲರಿಗೂ ಅಚ್ಚರಿಯಾಗಿತ್ತು. ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಹವ್ಯ ಅರಣ್ಯ ಬೆಂಕಿ ಹೊತ್ತಿತ್ತು. ಎಲ್ಲ ಜನರು ಆತಂಕಗೊಂಡು ತಮ್ಮ ಮನೆಗಳನ್ನು ಉಳಿಸಲು ಒತ್ತಡದಿಂದ ಕಷ್ಟಪಟ್ಟರು. ಆದರೆ ರಾಮು ಅವನು ತನ್ನ ನಗುವಿನ ಮೂಗಿನಿಂದ ಅಲ್ಲಿಗೆ ಹೋದ. ಎಲ್ಲ ಜನರನ್ನು ಸಂಕಟದಿಂದ ಹೊರಹಾಕಲು, ಅವರಿಗೆ ಧೈರ್ಯವಂತಿಕೆ ನೀಡಲು ನಗು ಹಂಚೋಣ ಎಂದು ಹೇಳಿದನು. ಅವನು ನಗು ಬೇರೆಯವರಿಗೂ ವಿಸ್ತರಿಸಿತು. ಏಕೆಂದರೆ ರಾಮು ತಿಳಿದುಕೊಂಡಿದ್ದನು, ನಗು ನಿಮ್ಮನ್ನು ಸಂತೋಷವಾಗಿಸುವುದು ಮತ್ತು ಬೇರೆಯವರೊಂದಿಗೂ ಹಂಚಿದಾಗ ಅದು ಸಮಸ್ಯೆಗಳಿಗೂ ದಾರಿ ತಲುಪುತ್ತದೆ. ಅಂದರೆ ಸಮಸ್ಯೆಗಳಿಂದ ಹೊರಬರುತ್ತಾರೆ. ಅವನು ತನ್ನ ಗೆಳೆಯರೊಂದಿಗೆ ಬೆಂಕಿಯನ್ನು ಹೊತ್ತಿದ ಹಳ್ಳಿಗೆ ಹಾರಲು ಪ್ರಾರಂಭಿಸಿದ ಮತ್ತು ಆ ನಗುವ ಮುಗಿನಿಂದ ಮೂಲಕ ಅವನು ಎಲ್ಲರ ಜೀವನವನ್ನು ಉಳಿಸಿದನು. ಈ ಕಥೆಯ ಸಾರಾಂಶ ಏನೆಂದರೆ, ನಗು ಒಂದು ಶಕ್ತಿ. ಅದು ದೊಡ್ಡ ಸಮಸ್ಯೆಗಳನ್ನು ಆನಂದಕರವಾಗಿ ತಲುಪಿಸಲು ಸಾಧ್ಯವಾಗಿ ಮಾಡುತ್ತದೆ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮಕ್ಕಳನ್ನು ಇದೇ ರೀತಿ ಖುಷಿಪಡಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ.